ಸಿಮೆಂಟನ್ನು ಯಾವ ರೀತಿ ನಾವು ಚೆಕ್ ಮಾಡಬೇಕು ಸೈಟ್ನಲ್ಲಿ ಒಂದಷ್ಟು ಪಾಯಿಂಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಯಾವುದೇ ಒಂದು ಸಿಮೆಂಟ್ ಬರಲಿ ಅದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಸಿಮೆಂಟು 3 ತಿಂಗಳವರೆಗೂ ನಾವು ಬಳಸ್ಕೊಳೋದಕ್ಕೆ ಯೋಗ್ಯವಾಗಿರುತ್ತೆ. ಅದಾದಮೇಲೆ ಸಿಮೆಂಟ್ನ ಕ್ವಾಲಿಟಿ ಮತ್ತು ಅದರ ಒಂದು ಸ್ಟ್ರೆಂತು ರೆಡ್ಯೂಸ್ ಆಗ್ತಾ ಇರುತ್ತೆ. ಎರಡನೇದಾಗಿ ನೀವು ಮಾಡಬೇಕಾಗಿರೋದು ಈ ಒಂದು ಸಿಮೆಂಟ್ ಯಾವುದು ಮತ್ತು ಇದರ ಪ್ರಾಪರ್ಟೀಸ್ ಏನಿದೆ, ಇದು ಯಾವ ಟೈಪ್ ಸಿಮೆಂಟು ಅಂತೇಳಿ ಇದ್ರ ಕೆಳಗಡೆ ಇದರ ಪ್ರಾಪರ್ಟೀಸನ್ನು ಕೊಟ್ಟಿರ್ತಾರೆ. ಇದನ್ನೆಲ್ಲ ಚೆಕ್ ಮಾಡಿದ ನಂತರ ನೀವು ಸಿಮೆಂಟ್ ಬ್ಯಾಗನ್ನು ಓಪನ್ ಮಾಡಬೇಕಾಗುತ್ತೆ. ಸಿಮೆಂಟ್ ಬ್ಯಾಗನ್ನು ಓಪನ್ ಮಾಡಿದ ತಕ್ಷಣ ನೀವು ನೋಡಬೇಕಾಗಿರೋದು ಈ ಒಂದು ಸಿಮೆಂಟ್ನ ಕಲರ್. ಈ ಒಂದು ಕಲರ್ ಗ್ರೇ ಕಲರಲ್ಲಿರಬೇಕು ಮತ್ತು ಯೂನಿಫಾರ್ಮ್ ಆಗಿರಬೇಕು, ಕಲರ್ ವೇರಿಯೇಷನ್ ಇರಬಾರ್ದು. ನಾಲ್ಕನೇದು ಮಾಡಬೇಕಾಗಿರೋದು ಈ ಒಂದು ಸಿಮೆಂಟನ್ನು ತಗೊಂಡು ನೀವು ಈ ರೀತಿ ರಬ್ ಮಾಡಿದಾಗ ನಿಮ್ಗೆ ಸ್ಮೂತ್ ಫೀಲ್ ಆಗಬೇಕಾಗುತ್ತೆ. ರಫ್ ಇದೆ ಅಂತ ಹೇಳಿದ್ರೆ ಕಲುಷಿತವಾಗಿದೆ ಈ ಸಿಮೆಂಟು ಅಂತ ಅರ್ಥ. ಇನ್ನು ನೀವು ಐದನೇದು ಮಾಡಬೇಕಾಗಿರೋದು ಈ ಒಂದು ಸಿಮೆಂಟ್ನ ಈ ರೀತಿ ಎತ್ಕೊಂಡು ಇದರಲ್ಲಿ ಲಂಪ್ಸ್ ಏನಾದರೂ ಇದೆಯಾ, ಅಂದರೆ ಗಡ್ಡೆಗಳೇನಾದರೂ ಕಟ್ಕೊಂಡಿದೆಯಾ. ಯಾಕಂದರೆ ಸಿಮೆಂಟು ಹೈಡ್ರೇಷನ್ ಆಗೋಕ್ಕೆ ಶುರು ಆದರೆ ಇದರಲ್ಲಿ ಗಡ್ಡೆಗಳು ಫಾರ್ಮ್ ಆಗುತ್ತೆ, ಅಂದರೆ ಸಿಮೆಂಟು ಸೆಟ್ ಆಗ್ತಾ ಇದೆ ಅಂತ ಅರ್ಥ. ಈ ಸಿಮೆಂಟ್ನ ಒಳಗಡೆ ಈ ರೀತಿ ಕೈ ಇಟ್ಟು ಫೀಲ್ ಆಗಬೇಕಾಗುತ್ತೆ ಇದರ ಟೆಂಪರೇಚರ್ ಯಾವ ರೀತಿ ಇದೆ ಅಂತೇಳಿ. ಇದು ಫುಲ್ ಟೆಂಪರೇಚರನ್ನು ಕೊಡಬೇಕಾಗುತ್ತೆ. ಇದು ಇಲ್ಲ ವಾರ್ಮ್ ಆಗಿದೆ ಅಂತ ಹೇಳಿದ್ರೆ ಹೈಡ್ರೇಷನ್ ಶುರು ಆಗಿದೆ, ಸಿಮೆಂಟ್ಗೆ ಎಲ್ಲೋ ಮಾಯಿಶ್ಚರು ತಗಲಿದೆ. ಹೈಡ್ರೇಷನ್ ಶುರು ಆಗಿದೆ ಅಂತ ಹೇಳಿದ್ರೆ ಸಿಮೆಂಟ್ನ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ ಅಂತೇಳಿ. ಇನ್ನು ಏಳನೇದು ನೀವು ಮಾಡಬೇಕಾಗಿರೋದು ಈ ಒಂದು ಸಿಮೆಂಟು ಸ್ವಲ್ಪ ಸಿಮೆಂಟನ್ನು ತೊಗೊಂಡು ನೀರಿನ ಮೇಲೆ ಸಿಮೆಂಟನ್ನು ಸ್ಪ್ರೆಡ್ ಮಾಡಬೇಕಾಗುತ್ತೆ. ಸ್ಪ್ರೆಡ್ ಮಾಡಿದಾಗ ಈ ಸಿಮೆಂಟು ಫ್ಲೋಟ್ ಆಗಬೇಕಾಗುತ್ತೆ. ನೀವು ಹಾಕಿದ ತಕ್ಷಣ ಇಮಿಡಿಯೇಟ್ ಇದು ಸಿಂಕ್ ಆಗ್ತಿದೆ ಅಂತ ಹೇಳಿದ್ರೆ ಇದರ ಗುಣಮಟ್ಟ ಕಡಿಮೆ ಆಗಿದೆ ಅಂತೇಳಿ.